press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿಯಲ್ಲಿ 10ನೇ ಪ್ರಾಬ್ಲಮ್ವರೆಗೂ ಯಾವ ಥರ ಸಾಲ್ವ್ ಮಾಡೋದು ಅನ್ನೋದು ತಿಳ್ಕೊಂಡಿದ್ವಿ. ಸೊ ಇವತ್ತು 11ನೇ ಪ್ರಾಬ್ಲಮಿಂದ ಸಾಲ್ವ್ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ ಕ್ವಶನ್ ಏನಿದೆ ಅಂದರೆ, ಭೂಮಿಯನ್ನು ಸುತ್ತುತ್ತಿರುವ ಒಂದು ಉಪಗ್ರಹ, ಭೂಮಿನ ಒಂದು ಉಪಗ್ರಹ ಸುತ್ತುತ್ತಾ ಇದೆ. ಉಪಗ್ರಹದ ಮೇಲೆ ಒಂದು ಉಪಗ್ರಹ ಭೂಮಿನ ಸುತ್ತುತ್ತಾ ಇದೆ. ಅದರ ಮೇಲೆ ಗುರುತ್ವಾಕರ್ಷಣ ಬಲವು ಮಾಡಿದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಆ ಉಪಗ್ರಹದ ಮೇಲೆ ಗುರುತ್ವಾಕರ್ಷಣ ಬಲ ಅನ್ನೋದು ಎಷ್ಟು ಕೆಲಸ ಮಾಡಿದೆ ಅನ್ನೋದನ್ನು ತಿಳಿಸ್ಬೇಕು. ಈಗ ಭೂಮಿನ ಒಂದು ಉಪಗ್ರಹ ಸುತ್ತಾ ಇರುತ್ತಲ್ವ, ಆ ಸುತ್ತುವಾಗ ಅದು ಇನ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್, ಅಂದರೆ ಕಡಿಮೆ ಸಮಯದಲ್ಲಿ ಅದೇ ಮಾಡುತ್ತೆ, ಭೂಮಿಗೆ ಒಂಥರ ಸ್ಪರ್ಶಕವಾಗಿ ಸುತ್ತಾ ಇರುತ್ತೆ. ಅದಕ್ಕೆ ಭೂಮಿಗೆ ಬಲ ಅನ್ನೋದು ಹೆಂಗೆ ವರ್ತಿಸ್ತಾ ಇರುತ್ತೆ ಅಂತಂದರೆ, ಭೂಮಿಯ ನಡುವೆ ವರ್ತಿಸ್ತಾ ಇರುತ್ತೆ. ಆವಾಗ ಆ ಉಪಗ್ರಹ ಮತ್ತು ಭೂಮಿಯ ಮೇಲೆ ವರ್ತಿಸ್ತಕ್ಕಂಥ ಬಲ ಇರುತ್ತಲ್ವ, ಅವೆರಡೂ ಏನಾಗ್ತವೆ, ಲಂಬವಾಗ್ತವೆ ಅಂತ ಅಂದರೆ ಅಲ್ಲಿ ಅದಕ್ಕೆ ಉಂಟಾಗ್ತಕ್ಕಂಥ ಬಲ ಮತ್ತು ಅದರ ಸ್ಥಾನಪಲ್ಲಟ ಏನಾಗುತ್ತೆ, ಲಂಬವಾಗಿದ್ದಾಗ ಗುರುತ್ವಾಕರ್ಷಣ ಬಲ ಅನ್ನೋದು ಏನಾಗಿರುತ್ತೆ, 0 ಆಗಿರುತ್ತೆ ಅಂತ ಅರ್ಥ. ಅಲ್ಲಿ ಏನು ಕೆಲಸ ಆಗಿಲ್ಲ ಅಂತ ಅರ್ಥ. ನೆಕ್ಸ್ಟ್ 12ನೇ ಪ್ರಾಬ್ಲಮ್ ನೋಡಿ. ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ಅಂದರೆ ಒಂದು ವಸ್ತು ಇರುತ್ತೆ, ಆ ವಸ್ತುವಿನ ಮೇಲೆ ಯಾವುದೇ ಬಲ ವರ್ತಿಸೋದಿಲ್ಲ, ಆಗ ಅಲ್ಲಿನ ಸ್ಥಾನಪಲ್ಲಟ ಎಷ್ಟು? ಯೋಚಿಸಿ. ಈ ಪ್ರಶ್ನೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಶಿಕ್ಷಕರ ಬಳಿ ಚರ್ಚಿಸಿ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್, ಒಂದು ವಸ್ತು ಒಂದು ಏಕರೂಪ ವೇಗದಲ್ಲಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಅದರ ಮೇಲೆ ಯಾವುದೇ ಬಲ ಪ್ರಯೋಗ ಆಗಿಲ್ಲ ಅಂತ ಅಂದರೆ ಆ ವಸ್ತು ಹೆಂಗೆ ಹೋಗ್ತಾ ಇರುತ್ತೋ ಹಂಗೆ ಹೋಗ್ತಾ ಇರುತ್ತೆ. ಅದು ರೆಸ್ಟಲ್ಲಿದ್ದರೆ ರೆಸ್ಟಲ್ಲೇ ಇರುತ್ತೆ ಅಂತ ಅರ್ಥ. ಅಲ್ಲಿ ಸ್ಥಾನಪಲ್ಲಟ ಹಾಗೇ ಆಗುತ್ತೆ. ಯಾಕಂದರೆ ನಾವು ಏಕರೂಪ ವೇಗದಲ್ಲಿ ಆ ಕಾಯ ಹೋಗ್ತಾ ಇದೆ ಅಂತ ಅಂದ್ಕೊಂಡಾಗ ಅದು ಫಸ್ಟಿಗೆ ಎಷ್ಟು ವೇಗದಿಂದ ಹೋಗ್ತಾ ಇತ್ತೋ ಲಾಸ್ಟ್ವರೆಗೂ ಅದು ಏನಾಗುತ್ತೆ, ಅಷ್ಟೇ ವೇಗದಲ್ಲಿ ಹೋಗ್ತಾ ಇರುತ್ತೆ. ಅದು ಫಸ್ಟು ಪ್ಲೇಸಿಂದ ಮೊದಲನೇ ಸ್ಥಾನದಿಂದ ನೆಕ್ಸ್ಟ್ 2ನೇ ಸ್ಥಾನಕ್ಕೆ ಬದಲಾವಣೆ ಆಗುತ್ತಲ್ವ, ಅಲ್ಲಿ ಸ್ಥಾನಪಲ್ಲಟ ಹಾಗೆ ಆಗಿರುತ್ತೆ. ಅದು 12ನೇ ಕ್ವಶನ್ನು. 13ನೇ ಕ್ವಶನ್ ನೋಡೋಣ. ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಮಕ್ಕಳೇ, ಕ್ವಶನ್ಸ ನೋಡ್ಕೊಳ್ಳಿ. ಒಬ್ಬ ವ್ಯಕ್ತಿಯು ತನ್ನ ತಲೆಯ ಮೇಲೆ ಹುಲ್ಲಿನ ಹೊರೆಯನ್ನು 30 ನಿಮಿಷಗಳ ಕಾಲ ಹೊರುವುದರಿಂದ, ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಏನು ಮಾಡ್ತಾನೆ, 30 ನಿಮಿಷ ಅಂದರೆ ಅರ್ಧ ಗಂಟೆಗಳ ಕಾಲ ಏನು ಮಾಡ್ತಾನೆ, ತನ್ನ ತಲೆ ಮೇಲೆ ಆ ಹುಲ್ಲಿನ ಹೊರೆನ ಏನು ಮಾಡ್ತಾನೆ, ಒತ್ತಿದ್ದಾಗ ಅವನಿಗೆ ಆಯಾಸ ಆಗುತ್ತೆ, ಅಂದರೆ ಸುಸ್ತಾಗುತ್ತೆ ಅವನಿಗೆ. ಅವನು ಕೆಲಸ ಮಾಡಿದ್ದಾನೆ, ಹಾಗಾದರೆ ಅವನು ಕೆಲಸ ಮಾಡಿದಾನಾ ಅಥವಾ ಇಲ್ಲವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಅವನು ಕೆಲಸ ಮಾಡಿಲ್ಲ, ಯಾಕಂದರೆ ನಿಂತಲ್ಲೇ ನಿಂತ್ಕೊಂಡಿದ್ದಾನೆ. ಅವನು ಹುಲ್ಲಿನ ಹೊರೆನ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಎಷ್ಟು ನಿಮಿಷ? 30 ನಿಮಿಷಗಳ ಕಾಲ. ಅವಾಗ ಅವನಿಗೆ ಸುಸ್ತಾಗಿರುತ್ತೆ. ಯಾಕೆ ಅಂತ ಅಂದರೆ ಅವನದು ಶಕ್ತಿ ಇರುತ್ತಲ್ವ, ಮಸ್ಕ್ಯುಲರ್ ಫೋರ್ಸ್ ಅಂತಾರೆ, ಸ್ನಾಯು ಬಲ ಅನ್ನೋದು ಏನಾಗುತ್ತೆ ಅಂತ ಅಂದರೆ ಉಷ್ಣಶಕ್ತಿಯಾಗಿ ಬಿಡುಗಡೆ ಆಗುತ್ತೆ. ಆವಾಗ ಅವನಿಗೆ ಆಯಾಸ ಆಗಿರುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ, ಇಲ್ಲಿ ಯಾವುದೇ ಒಂದು ಸ್ಥಾನಪಲ್ಲಟ ಆಗಿಲ್ಲ, ಬಲನೂ ಕೂಡ ಯಾವುದೇ ರೀತಿಯಾಗಿ ವರ್ತಿಸಿಲ್ಲ, ಹಾಗಾಗಿ ಅಲ್ಲಿ ಕೆಲಸ ನಡೆದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು 14ನೇ ಪ್ರಾಬ್ಲಮ್ಮು. ಒಂದು ವಿದ್ಯುತ್ ಹೀಟರ್ನ ಮೇಲೆ 1500 ವ್ಯಾಟ್ ಎಂದು ನಮೂದಾಗಿದೆ. ಅದು 10 ನಿಮಿಷಗಳಲ್ಲಿ ಎಷ್ಟು ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಅಂತ ಇದೆ. ಸೊ ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋದಿದೆ, ಮಾಡೋಣ. ಒಂದು ವಿದ್ಯುತ್ ಹೀಟರ್ನ ಮೇಲೆ 1500 ವ್ಯಾಟ್ ಎಂದು ನಮೂದಾಗಿದೆ.
ಅದು 10 ನಿಮಿಷಗಳಲ್ಲಿ ಎಷ್ಟು ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ? ಎಷ್ಟು ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ? ನೋಡಿ, ಇಲ್ಲಿ ಒಂದು ವಿದ್ಯುತ್ ಹೀಟರ್ ಇದೆ. ಅದರ ಮೇಲೆ 1500 ವ್ಯಾಟ್ ಅಂತಂದರೆ ಅದು ಸಾಮರ್ಥ್ಯ ಅಷ್ಟು ಅಂತ ನಮೂದಾಗಿರುತ್ತೆ ಆ ವಿದ್ಯುತ್ ಹೀಟರ್ ಮೇಲೆ. ಅದು 10 ನಿಮಿಷಗಳಲ್ಲಿ ಎಷ್ಟು ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ? ಅದು 10 ನಿಮಿಷದಲ್ಲಿ ಎಷ್ಟು ಶಕ್ತಿನ ಬಳಸಿಕೊಳ್ಳುತ್ತದೆ? ನಮಗೆ ಗೊತ್ತಿರೋ ಪ್ರಕಾರ ಶಕ್ತಿ = ಸಾಮರ್ಥ್ಯ ಇಂಟು ಕಾಲ ಅಲ್ವಾ? ಸಾಮರ್ಥ್ಯ ಅನ್ನೋದು ಎಷ್ಟಿದೆ? 1500 ವ್ಯಾಟ್ ಇದೆ. ಇಂಟು ಎಷ್ಟು ನಿಮಿಷ? 10 ನಿಮಿಷ ಅಲ್ವಾ? 10 ನಿಮಿಷನ ಏನು ಮಾಡಬೇಕೀಗ? ಸೆಕೆಂಡಲ್ಲಿ ಕನ್ವರ್ಟ್ ಮಾಡಬೇಕು. 10 ಇಂಟು 60 ಇಂಟು 60 10 ಇಂಟು 60 ಮಾಡಬೇಕು. 10 ನಿಮಿಷಗಳಲ್ಲಿನ ಅಥವಾ 10 ನಿಮಿಷ ಅಂತ ಕೊಟ್ಟಿದ್ದಾರೆ. 60 ಇಂಟು 60 ಮಾಡಿದರೆ 3600. 1 2 3 ಇಷ್ಟು ಬರುತ್ತೆ. 36,000 ಸೆಕೆಂಡ್ ಬರುತ್ತೆ. 36,000 = 1500 ಇಂಟು 36,000 ಮಾಡಿದಾಗ 54 ಎಷ್ಟು ಬರುತ್ತೆ? ಮುಂದೆ 1 2 3 4 6 0 ಬರ್ತದೆ. 1 2 3 4 5 6 ಜೌಲ್. ಇಷ್ಟು ಜೌಲ್ ಅಂದರೆ ಇದನ್ನು ಏನಂತ ಬರಿಬೋದು? 5.4 ಇಂಟು 1 2 3 4 5 6 7 ಇಂಟು 10⁻7 ಜೌಲ್. ಇಷ್ಟು ಶಕ್ತಿನ ಬಳಸಿಕೊಂಡಿರುತ್ತೆ ಅಂತ ಅರ್ಥ. ನೆಕ್ಸ್ಟು 15ನೇ ಕ್ವಶನ್ನು. ಒಂದು ಲೋಲಕದ ಗುಂಡನ್ನು ಒಂದು ಕಡೆಯಿಂದ ಎಳೆದು ಆಂದೋಲನಗೊಳಿಸಿದಾಗ ಶಕ್ತಿಯು ವರ್ಗಾವಣೆಗೊಳ್ಳುವುದನ್ನು ಚರ್ಚಿಸಿ. ಒಂದು ಲೋಲಕ ಅಂತಂದರೆ ಮೆಟಲ್ ಬಾಬ್ ಅಂತ ಅರ್ಥ. ಒಂದು ಲೋಲಕ ಇರುತ್ತೆ, ಲೋಲಕದ ಗುಂಡಿರುತ್ತೆ. ಆ ಗುಂಡನ್ನ ಒಂದು ಕಡೆಯಿಂದ ಎಳೆದು ಆಂದೋಲನಗೊಳಿಸಿದಾಗ ಶಕ್ತಿಯು ವರ್ಗಾವಣೆಗೊಳ್ಳುವುದನ್ನು ಚರ್ಚಿಸಿ. ಶಕ್ತಿ ಸಂರಕ್ಷಣಾ ನಿಯಮವನ್ನು ವಿವರಿಸಿ. ಅಂತಿಮವಾಗಿ ಅದು ಏಕೆ ವಿಶ್ರಾಂತ ಸ್ಥಿತಿಗೆ ಬಂದಿತು? ಅಂತಿಮವಾಗಿ ಅದರ ಶಕ್ತಿ ಏನಾಯಿತು? ಅದು ಶಕ್ತಿ ಸಂರಕ್ಷಣಾ ನಿಯಮವನ್ನು ಉಲ್ಲಂಘಿಸಿದೆ ಅಂತ ಇದೆ ಕ್ವಶನು. ನೋಡಿ, ಇಲ್ಲಿ ಬರೆದ್ಬಿಡ್ತೀನಿ. ಒಂದು ಲೋಲಕದ ಗುಂಡನ್ನು ಒಂದು ಕಡೆಯಿಂದ ಎಳೆದು ಆಂದೋಲನಗೊಳಿಸಿದಾಗ ಶಕ್ತಿಯು ವರ್ಗಾವಣೆಗೊಳ್ಳುವುದನ್ನು ಚರ್ಚಿಸಿ. ಶಕ್ತಿಯು ವರ್ಗಾವಣೆಗೊಳ್ಳುವುದನ್ನು
ಶಕ್ತಿ ಸಂರಕ್ಷಣಾ ನಿಯಮವನ್ನು ವಿವರಿಸಿ. ಶಕ್ತಿ ಸಂರಕ್ಷಣಾ ನಿಯಮವನ್ನು ವಿವರಿಸಿ. ಅಂತಿಮವಾಗಿ ಅದು ಏಕೆ ವಿಶ್ರಾಂತ ಸ್ಥಿತಿಗೆ ಬಂದಿತು? ಅಂತಿಮವಾಗಿ ಅದು ಏಕೆ ವಿಶ್ರಾಂತ ಸ್ಥಿತಿಗೆ ಬಂದಿತು? ಅಂತಿಮವಾಗಿ ಅದರ ಶಕ್ತಿ ಏನಾಯಿತು? ಅಂತಿಮವಾಗಿ ಅದರ ಶಕ್ತಿ ಏನಾಯಿತು? ಅದು ಶಕ್ತಿ ಸಂರಕ್ಷಣಾ ನಿಯಮವನ್ನು ಉಲ್ಲಂಘಿಸಿದೆ. ನೋಡಿ ಇಲ್ಲಿ, ಒಂದು ಲೋಲಕದ ಗುಂಡನ್ನು ಒಂದು ಕಡೆಯಿಂದ ಎಳೆದು ಆಂದೋಲನ ಮಾಡಿರ್ತಾರೆ. ಆಂದೋಲನಗೊಳಿಸಿದಾಗ ಶಕ್ತಿಯು ವರ್ಗಾವಣೆಗೊಳ್ಳುವುದನ್ನು ಚರ್ಚಿಸಿ. ಶಕ್ತಿ ಏನಾಗುತ್ತೆ? ವರ್ಗಾವಣೆಗೊಳ್ಳುತ್ತಲ್ವ, ಅದನ್ನು ನಾವಿಲ್ಲಿ ಚರ್ಚಿಸಬೇಕು. ಶಕ್ತಿ ಸಂರಕ್ಷಣಾ ನಿಯಮವನ್ನು ವಿವರಿಸಿ. ಶಕ್ತಿ ಸಂರಕ್ಷಣಾ ನಿಯಮ ಅಂತಂದರೆ ಏನು, ಅದು ಇಲ್ಲಿ ಹೆಂಗೆ ಅಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನ ವಿವರಿಸಬೇಕು. ಅಂತಿಮವಾಗಿ ಅದು ಏಕೆ ವಿಶ್ರಾಂತ ಸ್ಥಿತಿಗೆ ಬಂದಿತ್ತು? ಅಂತಿಮವಾಗಿ ಅದು ಯಾಕೆ ವಿಶ್ರಾಂತ ಸ್ಥಿತಿ ಬರುತ್ತೆ? ಅಂತಿಮವಾಗಿ ಅದರ ಶಕ್ತಿ ಏನಾಯಿತು? ಫೈನಲ್ ಆಗಿ ಅದರ ಶಕ್ತಿ ಏನಾಯಿತು? ಅದು ಶಕ್ತಿ ಸಂರಕ್ಷಣಾ ನಿಯಮವನ್ನು ಉಲ್ಲಂಘಿಸಿದೆ ಅಂತ ಕೇಳಿದ್ದಾರೆ. ಅದು ಶಕ್ತಿ ಸಂರಕ್ಷಣಾ ನಿಯಮವನ್ನು ಉಲ್ಲಂಘನೆ ಮಾಡುತ್ತಾ ಅನ್ನೋದು ಕ್ವಶನ್. ನೋಡಿ ಇಲ್ಲೊಂದು ಏನು ಲೋಲಕದ ಗುಂಡಿದೆ ಅಂತ ಅಂದ್ಕೊಳ್ಳೋಣ. ಇದನ್ನೇನು ಮಾಡ್ತಾ ಇದ್ದೀವಿ, ಇಲ್ಲೊಂದು ಎ ಪಾಯಿಂಟು, ಬಿ ಪಾಯಿಂಟ್, ಸಿ ಪಾಯಿಂಟ್. ಇದು ಎ ಅಂತ ತಗೊಳ್ಳೋಣ, ಇದು ಬಿ ಅಂತ ತಗೊಳ್ಳೋಣ, ಇದು ಸಿ ಪಾಯಿಂಟ್ ಅಂತ ತಗೊಳ್ಳೋಣ. ನೋಡಿ ಇಲ್ಲಿದೆಯಲ್ಲ, ಇದನ್ನು ಇಟ್ಕೊಂಡ್ಬಿಟ್ಟು ಈ ಲೋಲಕದ ಗುಂಡನ್ನು ಇಟ್ಕೊಂಡ್ಬಿಟ್ಟು ಏನು ಮಾಡ್ತೀನಿ, ಎ ಪಾಯಿಂಟಿಂದ ಈ ಥರ ಬಿಡ್ತೀನಿ ಆ ಲೋಲಕದ ಗುಂಡನ್ನು. ಅದೇನು ಮಾಡುತ್ತೆ ಅಂತ ಅಂದರೆ, ಇಲ್ಲಿ ಬಿಡೋಕ್ಕಿಂತ ಮುಂಚೆ ನಾವು ಕೈಯಲ್ಲಿ ಇಟ್ಕೊಂಡಿರ್ತೀವಿ, ಅಲ್ಲಿ ಶಕ್ತಿ ಸಂಗ್ರಹ ಆಗಿರುತ್ತೆ. ಆ ಶಕ್ತಿ ಸಂಗ್ರಹ ಆಗಿರೋದನ್ನ ನಾವು ಏನಂತ ಕರಿತೇವಪ್ಪ? ಪ್ರಚನ ಶಕ್ತಿ ಅಂತ ಕರಿತೀವಿ. ಆ ಪ್ರಚನ ಶಕ್ತಿ ಯಾವಾಗ ನಾವು ಲೋಲಕದ ಗುಂಡನ್ನು ಬಿಡ್ತೀವಲ್ವ, ಆವಾಗ ಪ್ರಚನ ಶಕ್ತಿ ಅನ್ನೋದು ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಇಲ್ಲೇ ಇರೋದಿಲ್ಲ, ಮತ್ತು ಬಿ ಪಾಯಿಂಟಿಗೆ ಹೋಗುತ್ತೆ, ಆಂದೋಲನ ಆಗುತ್ತೆ. ಆವಾಗ ವೇಗ ಅನ್ನೋದು ಜಾಸ್ತಿ ಆಗಿರುತ್ತೆ, ಅಲ್ಲಿ ಚಲನ ಶಕ್ತಿ ಅನ್ನೋದು ಜಾಸ್ತಿ ಆಗಿರುತ್ತೆ. ಒನ್ ಟೈಮು ಹಿಂಗೆ ಬಿಡ್ತೀವಿ. ಮಾಡಿ ಬಿಟ್ಟಾಗ ಕಾಲದೊಂದಿಗೆ ಅದನ್ನು ಹೋಗ್ತಾ ಇರುತ್ತೆ. ಕಾಲ ಜಾಸ್ತಿ ಆದಂಗೆ ನಾವು ಒಂದ್ಸರಿ ಬಿಟ್ಟಿರ್ತೀವಲ್ವ, ಸೊ ಅಲ್ಲಿ ಏನಾಗುತ್ತೆ, ಪ್ರಚನ ಶಕ್ತಿ ಇದು ಚಲನ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಲಾಸ್ಟಿಗೆ ಚಲನ ಶಕ್ತಿ ಅನ್ನೋದು ಕೂಡ 0 ಆಗುತ್ತೆ. ಯಾಕೆ 0 ಆಗುತ್ತೆ ಅಂತ ಅಂದರೆ, ಅದ್ರ ವೇಗ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ವೇಗ ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದರೆ ಅಲ್ಲಿ ಪ್ರಚನ ಶಕ್ತಿ ಅನ್ನೋದು ಸಂಗ್ರಹಣೆಗೊಳ್ತಾ ಹೋಗುತ್ತೆ.
ನಮಗೆ ಗೊತ್ತಿರೋ ಪ್ರಕಾರ ಪ್ರಚನ ಶಕ್ತಿ ಪ್ಲಸ್ ಚಲನ ಶಕ್ತಿ = ಯಾಂತ್ರಿಕ ಶಕ್ತಿ ಅಂತ ಗೊತ್ತಿದೆ. ಅಲ್ಲಿ ಯಾಂತ್ರಿಕ ಶಕ್ತಿ ಅನ್ನೋದು ಏನಾಗುತ್ತೆ, ಸ್ಥಿರವಾಗುತ್ತೆ. ಸ್ಥಿರವಾದಾಗ ಅಲ್ಲಿ ಏನಾಗುತ್ತೆ, ಎರಡು ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿ ಬ್ಯಾಲೆನ್ಸ್ ಆಗಿಬಿಟ್ಟು ಸರಿ ಹೊಂದ್ಬಿಟ್ಟು ಅಲ್ಲಿ ಆ ಮೆಟಲ್ ಬಾಬು ಅನ್ನೋದು ಲೋಲಕದ ಗುಂಡು ಅನ್ನೋದು ಏನಾಗುತ್ತೆ, ಫೈನಲ್ ಆಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ಬೋದು ಅಂತ ಅಂದರೆ ಶಕ್ತಿ ಸಂರಕ್ಷಣೆ ನಿಯಮವನ್ನು ಇದು ಉಲ್ಲಂಘಿಸಿಲ್ಲ. ಅಂದರೆ ಇಲ್ಲಿ ಪ್ರಚನ ಶಕ್ತಿ ಇದ್ದಿದ್ದು ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗಿ ಲಾಸ್ಟಿಗೆ ಬಂದು ನಿಂತ್ಕೊಂಡಿದೆ ಅಲ್ವಾ. ಸೊ ಇಲ್ಲಿ ಆ ಶಕ್ತಿ ಸಂರಕ್ಷಣಾ ನಿಯಮ ಅದು ಉಲ್ಲಂಘನೆ ಮಾಡಿಲ್ಲ. ಅಂತಿಮವಾಗಿ ಅದು ಏಕೆ ವಿಶ್ರಾಂತ ಸ್ಥಿತಿಗೆ ಬಂದಿತ್ತು ಅಂದರೆ ನಾನು ಈಗ ಹೇಳಿದ್ನಲ್ವ, ಆ ಕಾರಣದಿಂದ ಅದು ವಿಶ್ರಾಂತ ಸ್ಥಿತಿಗೆ ಬರುತ್ತೆ. ಅಂತಿಮವಾಗಿ ಅದರ ಶಕ್ತಿ ಏನಾಯಿತು ಅಂತ ಅಂದರೆ ಪ್ರಚನ ಶಕ್ತಿ ಇದ್ದಿದ್ದು ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗಿ ಲಾಸ್ಟಿಗೆ ಬಂದು ನಿಂತ್ಕೊಂಡಿದೆ ಅಂತ ಅಂದರೆ ಅದು ಮತ್ತೆ ಪ್ರಚನ ಶಕ್ತಿಯಾಗಿ ಆ ಶಕ್ತಿ ಅಲ್ಲಿ ಸಂಗ್ರಹಣೆ ಆಯಿತು. ಅಲ್ಲಿ ಯಾಂತ್ರಿಕ ಶಕ್ತಿ ಬಂತು. ಪ್ರಚನ ಶಕ್ತಿ ಪ್ಲಸ್ ಚಲನ ಶಕ್ತಿ = ಯಾಂತ್ರಿಕ ಶಕ್ತಿ, ಅವೆರಡೂ ಶಕ್ತಿಗಳು ಏನಾಯಿತು ಇಲ್ಲಿ ಸ್ಥಿರವಾದವು ಅಂತ ಅರ್ಥ. ಅದು ಶಕ್ತಿ ಸಂರಕ್ಷಣಾ ನಿಯಮವನ್ನು ಉಲ್ಲಂಘಿಸಿದೆ. ಅದು ಶಕ್ತಿ ಸಂರಕ್ಷಣಾ ನಿಯಮನ ಉಲ್ಲಂಘಿಸಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಪ್ರಚನ ಶಕ್ತಿ ಇದ್ದಿದ್ದು ಚಲನ ಶಕ್ತಿಯಾಗಿ ಕನ್ವರ್ಟ್ ಆಯಿತು, ಹೇಗೇನು ಪ್ರಚನ ಶಕ್ತಿಯಾಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ. ಇಷ್ಟು ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ನಾವು 16ನೇ ಪ್ರಾಬ್ಲಮ್ಗೆ ಹೋಗೋಣ. ಎಂ ರಾಶಿಯುಳ್ಳ ಒಂದು ಕಾಯವು ವಿ ವೇಗದೊಂದಿಗೆ ಚಲಿಸುತ್ತಿದೆ. ಆ ಕಾಯವನ್ನು ಸ್ಥಿರಸ್ಥಿತಿಗೆ ತರಲು ಅದರ ಮೇಲೆ ನಡೆಸುವ ಕೆಲಸವೆಷ್ಟು ಅಂತ ಇದೆ. ಎಂ ರಾಶಿಯುಳ್ಳ ಒಂದು ಕಾಯವು ವಿ ವೇಗದೊಂದಿಗೆ ಚಲಿಸುತ್ತಿದೆ. ಆ ಕಾಯವನ್ನು ಸ್ಥಿರಸ್ಥಿತಿಗೆ ತರಲು ಅದರ ಮೇಲೆ ನಡೆಸುವ ಕೆಲಸವೆಷ್ಟು. ನೋಡಿ, ಇಲ್ಲಿ ಒಂದು ಕಾಯಕ್ಕೆ ಎಂ ರಾಶಿ ಇರುತ್ತಂತೆ. ಅದು ವಿ ವೇಗದೊಂದಿಗೆ ಚಲಿಸ್ತಾ ಇದೆ. ವಿ ವೇಗದಿಂದ ಚಲಿಸ್ತಾ ಇದೆ ಅಂತಂದರೆ ಅದಕ್ಕೆ ಯಾವ ಶಕ್ತಿ ಬರುತ್ತೆ? ಆ ಕಾಯಕ್ಕೆ ಚಲನ ಶಕ್ತಿ ಬರುತ್ತೆ. ಆ ಕಾಯವನ್ನು ಸ್ಥಿರಸ್ಥಿತಿಗೆ ತರಲು ಅಂದರೆ ಅದು ಸ್ಥಿರವಾಗಬೇಕು. ಸ್ಥಿರಸ್ಥಿತಿಗೆ ತರಲು ಅದರ ಮೇಲೆ ನಡೆಸುವ ಕೆಲಸವೆಷ್ಟು. ಹಾಗಾದರೆ ಅದರ ಮೇಲೆ ಎಷ್ಟು ಕೆಲಸನ ನಡೆಸ್ತೀವಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟು ಅದು ವೇಗದಿಂದ ಚಲಿಸ್ತಾ ಇರುತ್ತಲ್ವ ಆ ಕಾಯ, ಆವಾಗ ಇದ್ದಿದ್ದು ಚಲನ ಶಕ್ತಿ ಎಷ್ಟು ಅಂತ ಬರ್ಕೊಳ್ಳೋಣ. ಚಲನ ಶಕ್ತಿನ ಕೆ ಅಂತ ಬರ್ಕೊತೀವಿ. ಆವಾಗ ಅದು ಏನು ವೇಗದಿಂದ ಹೋಗುತ್ತಲ್ವ ಆವಾಗ ಅರ್ಧ ಇಂಟು mv² ಇರುತ್ತೆ ಸ್ಟಾರ್ಟಿಂಗ್ ಹೋಗುವಾಗ. ಆಮೇಲೆ ಅದನ್ನು ಸ್ಥಿರಸ್ಥಿತಿಗೆ ತರ್ತೀವಿ. ಸ್ಥಿರಸ್ಥಿತಿ ತಂದಾಗ ಅದರದ್ದು ವೇಗ ಏನಾಗಿರುತ್ತೆ? 0 ಆಗಿರುತ್ತೆ. ಅದಕ್ಕೆ ನಾವು 0 ಅಂತ ಬರ್ಕೊತೀವಿ. ಕೆಲಸನ ಏನಂತ ಬರಿಬೋದು? ಬದಲಾದ ಚಲನ ಶಕ್ತಿ ಎಷ್ಟು ಬದಲಾಗಿದೆ = ಅರ್ಧ ಇಂಟು m ಇಂಟು v² ಮೈನಸ್ 0² ಎಷ್ಟಾಗುತ್ತೆ? ಅರ್ಧ ಇಂಟು mv². ಇಷ್ಟು ಕೆಲಸನ ಅದರ ಮೇಲೆ ಹಾಕಬೇಕಾಗುತ್ತೆ. ಅದ್ರ ಕೆಲಸ ಇಷ್ಟು.
ಇಷ್ಟು ಕೆಲಸನ ನಡೆಸಿದ್ದೀವಿ ಅಂತ ಅರ್ಥ. ಹೀಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟು 17ನೇ ಪ್ರಾಬ್ಲಮ್ಗೆ ಹೋಗೋಣ. ಹದಿನೇಳನೇ ಪ್ರಾಬ್ಲಮಲ್ಲಿ ಸಾವಿರದ 500 kg ರಾಶಿಯುಳ್ಳ 1500 kg ರಾಶಿಯುಳ್ಳ 60 km/h 60 km/h ಅಂದರೆ ಪ್ರತಿ ಗಂಟೆನಲ್ಲಿ ವೇಗದಲ್ಲಿ ಚಲಿಸುತ್ತಿರುವ ಒಂದು ಕಾರನ್ನು ನಿಲ್ಲಿಸಲು ಬೇಕಾಗುವ ಕೆಲಸವನ್ನು ಲೆಕ್ಕಿಸಿ. ನೋಡಿ ಮಕ್ಕಳೇ, ಇಲ್ಲಿ 1500 kg ರಾಶಿಯುಳ್ಳ ಒಂದು ಕಾರಿದೆ. ಅದು ಒಂದು ಗಂಟೆಗೆ 60 km ವೇಗದಲ್ಲಿ ಚಲಿಸ್ತಾ ಇದೆ. ಆ ಕಾರನ್ನು ನಿಲ್ಲಿಸೋದಕ್ಕೆ ಎಷ್ಟು ಕೆಲಸ ಬೇಕಾಗುತ್ತೆ ಅನ್ನೋದು ಕ್ವಶನ್. ಈಗ ಫಸ್ಟು ಆ ಕಾರಿನ ರಾಶಿ ಎಷ್ಟಿದೆಯಪ್ಪ? 1500 kg ಅಲ್ವಾ? ಇಲ್ಲಿ ನೋಡಿ, ವೇಗದ 60 km/h ಅಂತ ಕೊಟ್ಟಿದ್ದಾರೆ. 60 km/h ಅಂತ ಕೊಟ್ಟಿದ್ದಾರೆ. m/s ಕನ್ವರ್ಟ್ ಮಾಡ್ಕೊಳ್ಳೋಣ. 60 × 1000 / 60 × 60. 60 ಕ್ಯಾನ್ಸಲ್ ಆಗುತ್ತೆ. ಈ ಒಂದು ಸೊನ್ನೆ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದೆಷ್ಟು? 100/6 ಉಳಿಯುತ್ತೆ. 2 3 6, 2 5 10, 50/3 m/s. ಈಗ ನಮಗೆ ಚಲನ ಶಕ್ತಿ ಬೇಕು. ಅದು ಕಾರು ವೇಗದಲ್ಲಿ ಚಲಿಸ್ತಾ ಇರುವಾಗ ಈಗ ಮಾಡ್ತಾ ಇರೋದು. ಚಲನ ಶಕ್ತಿನ ಈ ಕೆ ಅಂತ ಬರ್ಕೊತೀವಿ. ಅಂದರೆ ಅದು ಅರ್ಧ ಇಂಟು m ಇಂಟು v². ಅರ್ಧ ಇಂಟು m ಅಂದರೆ ಎಷ್ಟು? 1500 kg ಇಂಟು v² ಅಂದರೆ ಎಷ್ಟು? 50/3 ಹೋಲ್ ಸ್ಕ್ವೇರ್. ಇದನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. 1/2 ಇಂಟು 1500 ಇಂಟು 50 ಇಂಟು 50 ಅಂದರೆ 2500 /9. ಇಲ್ಲೇನು ಮಾಡ್ಬೋದು? 3 3 9, 3 5 15, 500 ಆಯಿತು. ಇಲ್ಲಿ 2 1 2, 2 25, 250. ಎಷ್ಟು ಬಂತು ನಮಗೆ? ಇಲ್ಲ ಉಳಿದಿದ್ದೆಷ್ಟು? 250 ಇಂಟು 2500 /3. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಎಷ್ಟು ಬರುತ್ತೆ ಅಂತಂದರೆ 20,833 20,833.3 ಜೌಲ್ ಬರುತ್ತೆ ಅಂತ ಅರ್ಥ. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಡಿವೈಡ್ ಮಾಡಿ, ಮಲ್ಟಿಪ್ಲೈ ಮಾಡ್ಕೊಂಡು ಇವೆರಡನ್ನ 3ರಿಂದ ಡಿವೈಡ್ ಮಾಡ್ಕೊಳ್ಳಿ.
ನೆಕ್ಸ್ಟು ಅದನ್ನು ಆ ಕಾರನ್ನು ಸ್ಥಿರ ಸ್ಥಿತಿಗೆ ತರಬೇಕು ಅಂತ ಅಂದರೆ ಅಲ್ಲಿದು ವೇಗ ಎಷ್ಟಾಗುತ್ತೆ? 0 ಆಗುತ್ತಲ್ವ? 0 ಜೌಲ್. ಈಗ ನಮಗೆ ಮಾಡಿದ ಕೆಲಸ ಬೇಕು ಅಂತಂದರೆ ಏನು ಮಾಡ್ತೀವಿ? ಕೆಲಸ ಈಕ್ವಲ್ ಟು ಬದಲಾದ ಚಲನ ಶಕ್ತಿ, ಬದಲಾದ ಚಲನ ಶಕ್ತಿ ಈಕ್ವಲ್ ಟು ಅರ್ಧ ಇಂಟು m ಇಂಟು v ಸ್ಕ್ವೇರ್ ಮೈನಸ್ u ಸ್ಕ್ವೇರ್. ಅಂದರೆ ಸ್ಟಾರ್ಟಿಂಗ್ ಇತ್ತಲ್ವ ಅದು ಅರ್ಧ ಇಂಟು m ಇಂಟು v ಸ್ಕ್ವೇರ್ ಅಂತಂದರೆ ನಮಗೆ ಬಂದಿದೆ 2083333.3 ಜೌಲ್ ಮೈನಸ್ 0 ಜೌಲ್. ಅಂದರೆ 0 ಜೌಲ್ ಅಂತ ಅಂದರೆ ಅದು ಆ ಕಾರ್ನ ನಾವು ಏನು ಮಾಡ್ತೀವಿ? ಸ್ಥಿರ ಸ್ಥಿತಿಗೆ ತರ್ತೀವಲ್ವ, ನಿಲ್ಲಿಸ್ತೀವಲ್ವ ಅದು. ಹಾಗಾದರೆ ಒಟ್ಟು ಕೆಲಸ ಎಷ್ಟು ಮಾಡಿದ್ದೀವಿ? 2083333.3 ಜೌಲ್. ಇಷ್ಟು ಕೆಲಸನ ಅಲ್ಲಿ ಆ ಕಾರ್ನ ನಿಲ್ಲಿಸೋದಕ್ಕೆ ಬೇಕಾಗುತ್ತೆ ಅಂತ ಅರ್ಥ. ನೆಕ್ಸ್ಟು 19ನೇ ಕ್ವಶನ್ಗೆ ಹೋಗೋಣ. ಸಾರಿ 17 ಅಲ್ಲ 18ನೇ ಕ್ವಶನ್ನು. ಸೊ ಇದು ಒಂದು ಟೈಮ್ ನೋಡ್ಕೊಳ್ಳಿ. ಈ ಕೆಳಗಿನ ಪ್ರತಿಯೊಂದರಲ್ಲೂ ಪ್ರತಿಯೊಂದರಲ್ಲಿ m ರಾಶಿಯ ಒಂದು ಕಾಯದ ಮೇಲೆ ಬಲ F ವರ್ತಿಸುತ್ತದೆ. ಬಲ F ವರ್ತಿಸುತ್ತದೆ. ಸ್ಥಾನಪಲ್ಲಟದ ದಿಕ್ಕು ಉದ್ದವಾದ, ನೋಡಿ ಇದನ್ನು ಹೇಳ್ತೀನಿ ನಾನು. ಈ ಕೆಳಗಿನ ಪ್ರತಿಯೊಂದರಲ್ಲೂ m ರಾಶಿಯ ಒಂದು ಕಾಯದ ಮೇಲೆ, ಅಂದರೆ ಒಂದು ಕಾಯ ಇದೆ, ಒಂದು ವಸ್ತು ಇದೆ, ಅದರ ಮೇಲೆ F ಬಲ ವರ್ತಿಸ್ತಾ ಇದೆ. ಸ್ಥಾನಪಲ್ಲಟದ ದಿಕ್ಕು ಉದ್ದವಾದ ಬಾಣದ ಗುರುತಿನಿಂದ ತೋರಿಸಿರುವಂತೆ ಪಶ್ಚಿಮದಿಂದ ಪೂರ್ವಕ್ಕೆ ಇದೆ. ಪಶ್ಚಿಮದಿಂದ ಪೂರ್ವಕ್ಕೆ ಇರುತ್ತೆ. ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾಡಿದ ಕೆಲಸವು ಧನಾತ್ಮಕ, ಋಣಾತ್ಮಕ ಅಥವಾ 0 ಆಗಿದೆ ಅಂತ ವ್ಯಾಖ್ಯಾನಿಸಬೇಕು. ಧನಾತ್ಮಕವಾಗಿದೆಯಾ ಅಥವಾ ಋಣಾತ್ಮಕವಾಗಿದೆಯೋ ಅಥವಾ 0 ಆಗಿದೆ ಅಂತ ಆ ಕೆಲಸನ ನಾವಿಲ್ಲಿ ಹೇಳಬೇಕು. ಸೊ ಇಲ್ಲಿ ಒಂದು ವಸ್ತು ಇದೆ, ಈ ಥರ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ F ಅಂತ ಅಂದರೆ ಆ ವಸ್ತುವಿನ ಮೇಲೆ ಆಗ್ತಕ್ಕಂಥ ಬಲ ಇದೇ ಸೂಚಿಸುತ್ತೆ ಅಂತಂದರೆ ಸ್ಥಾನಪಲ್ಲಟನ ಸೂಚಿಸುತ್ತೆ. ಆಮೇಲೆ ಎರಡನೇ ಕೇಸಲ್ಲಿ ಇಲ್ಲೊಂದು ವಸ್ತು ಇದೆ, ಆ ವಸ್ತುವಿನ ಮೇಲೆ ಬಲ ಹಿಂಗಿದೆ, ಸ್ಥಾನಪಲ್ಲಟ ಹಿಂಗಿದೆ. ಆಮೇಲೆ ಮೂರನೇ ಸಂದರ್ಭದಲ್ಲಿ ಬಲ ಅನ್ನೋದು ಹೀಗಿದೆ, ಸ್ಥಾನಪಲ್ಲಟ ಅನ್ನೋದು ಹಿಂಗಿದೆ. ಆಯಿತಾ? ಇದು ಮೊದಲನೇ ಕೇಸು, ಎರಡನೇ ಕೇಸು, ಮೂರನೇ ಸಂದರ್ಭ. ನೋಡಿ ಇಲ್ಲಿ ಇದಿದೆಯಲ್ವಾ,
ಈ ಥರ ಮೇಲೆ ತೋರಿಸಿರೋದು ಆ ವಸ್ತುವಿನ ಮೇಲೆ ಆಗ್ತಕ್ಕಂಥ ಬಲ. ಇದು ಏನು ತೋರಿಸುತ್ತೆ ಅಂತ ಅಂದರೆ ಸ್ಥಾನಪಲ್ಲಟ. ಆ ವಸ್ತುವಿನ ಮೇಲೆ ಆಗ್ತಕ್ಕಂಥ ಬಲ ಸ್ಥಾನಪಲ್ಲಟ, ಆ ವಸ್ತುವಿನ ಮೇಲೆ ಆಗ್ತಕ್ಕಂಥ ಬಲ ಸ್ಥಾನಪಲ್ಲಟ. ಆಯಿತಾ? ಈ ಬಲ ಇದು ಫಸ್ಟ್ ಕೇಸ್ ಮೊದಲನೇ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿ. ಬಲ ಅನ್ನೋದು ಈ ಥರ ಇದೆ, ಅಂದರೆ ಮೇಲಿದೆ. ಸ್ಥಾನಪಲ್ಲಟ ಅನ್ನೋದು ಹೀಗಿದೆ, ಅಂದರೆ ಅದನ್ನು ನಾವು ನೋಡಿದಾಗ ಈ ಥರ ಇರುತ್ತಲ್ವ, ಲಂಬವಾಗಿದೆ. ಲಂಬವಾಗಿದೆ ಅಂತ ಅಂದರೆ ಅಲ್ಲಿ ಕೆಲಸ ಅನ್ನೋದು 0 ಆಗಿದೆ. ಈ ಕೇಸಲ್ಲಿ ಕೆಲಸ 0. ಇಲ್ಲಿ ನೋಡಿ, ಬಲ ಅನ್ನೋದು ಆ ವಸ್ತುವಿನ ಮೇಲೆ ಹಿಂಗಾಗ್ದಾಗ ಆ ವಸ್ತು ಈ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಅಂದರೆ ಇಲ್ಲಿ ಏನಾಯಿತು, ಕೆಲಸ ಅನ್ನೋದು ಧನಾತ್ಮಕವಾಗಿದೆ. ಧನಾತ್ಮಕವಾಗಿದೆ. ಇಲ್ಲಿ ನೋಡಿ, ಬಲನ ವಿರುದ್ಧ ದಿಕ್ಕಿನಲ್ಲಿ ಹಾಕಿದಾಗ ಸ್ಥಾನಪಲ್ಲಟ ಹಿಂಗಿದೆ. ಅಂದರೆ ಅದು ಹಿಂಗೆ ಹೋಗ್ತಾ ಇದೆ, ಫೋರ್ಸ್ನ ಬಲನ ಅದರ ವಿರುದ್ಧ ದಿಕ್ಕಿನಲ್ಲಿ ಹಾಕ್ತಾ ಇದ್ದಾರೆ ಅಲ್ವಾ. ಇಲ್ಲಿ ಏನಾಯಿತು ಅಂತ ಅಂದರೆ ಕೆಲಸ ಋಣಾತ್ಮಕವಾಗಿದೆ. ಇಲ್ಲಿ ಮೊದಲನೇ ಸಂದರ್ಭದಲ್ಲಿ ಕೆಲಸ ಅನ್ನೋದು 0, ಎರಡನೇ ಸಂದರ್ಭದಲ್ಲಿ ಧನಾತ್ಮಕ ಕೆಲಸ ಆಗಿದೆ, ಮೂರನೇ ಸಂದರ್ಭದಲ್ಲಿ ಕೆಲಸ ಅನ್ನೋದು ಋಣಾತ್ಮಕವಾಗಿದೆ. ಇಷ್ಟು. ನೆಕ್ಸ್ಟು 19ನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲೇನಿಲ್ಲ, ಬಲ ಮತ್ತು ಸ್ಥಾನಪಲ್ಲಟ ಅನ್ನೋದು ಯಾವ ದಿಕ್ಕಿನಲ್ಲಿದ್ದಾವೆ ಅನ್ನೋದು ನೋಡ್ಕೋಬೇಕಾಗತ್ತಷ್ಟೆ. ಅವು ಎಲ್ಲಾದರೂ ಲಂಬವಾಗಿದ್ದರೆ ಅದು 0 ಅಂತ ಅರ್ಥ, ವಿರುದ್ಧ ದಿಕ್ಕಿನಲ್ಲಿದ್ದರೆ ಋಣಾತ್ಮಕ, ಸೇಮ್ ಅಂದರೆ ಈಕ್ವಲ್ ಡೈರೆಕ್ಷನಲ್ಲಿದ್ದರೆ ಅವಾಗ ಏನು ತೊಗೊತೀವಿ, ಧನಾತ್ಮಕವಾಗಿ ತೊಗೊತೀವಿ. 19ನೇ ಕ್ವಶನು ನೋಡಿ, ಓದ್ತೇನೆ, ಅದನ್ನು ನೀವೇ ನೋಡ್ಕೊಳ್ರಿ. ಹಲವು ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದ್ದರೂ ಅದರ ವೇಗೋತ್ಕರ್ಷ 0 ಆಗಿದೆ ಎಂದು ಸೋನಿಯು ಹೇಳುತ್ತಾಳೆ. ಅವಳ ಈ ಹೇಳಿಕೆಯನ್ನು ನೀವು ಒಪ್ಪುವಿರಾ, ಏಕೆ ಅಂತ ಕ್ವಶನ್. ನೋಡಿ, ಇಲ್ಲಿ ಒಂದು ಕಾಯದ ಮೇಲೆ, ಒಂದು ವಸ್ತುವಿನ ಮೇಲೆ ಹಲವು ಬಲಗಳನ್ನ ವರ್ತಿಸ್ತಾ ಇದ್ದೀವಿ, ಅಂದರೆ ಅದ್ರ ಮೇಲೆ ಆಗ್ತಾ ಇದ್ದೀವಿ. ಅದರ ವೇಗೋತ್ಕರ್ಷ 0 ಆಗಿದೆ ಅಂತ ಅಂದರೆ ಅದು ಮುಂದಕ್ಕೆ ಹೋಗಲ್ಲ ಅಂತ ಅರ್ಥ. ಅದು ವೇಗವಾಗಿ ಹೋಗೋದಿಲ್ಲ, ನಿಂತಲ್ಲೇ ನಿಂತಿರುತ್ತೆ ಅಂತ ಅರ್ಥ. 0 ಆಗಿದೆ ಎಂದು ಸೋನಿ ಅನ್ನೋಳು ಹೇಳ್ತಾಳೆ. ಆಯ್ತಾ? ಅವಳ ಈ ಹೇಳಿಕೆಯನ್ನು ನೀವು ಒಪ್ಪುವಿರಾ, ಅವಳು ಹೇಳಿದಾಳಲ್ವಾ, ಈ ಹೇಳಿಕೆನ ನೀವು ಒಪ್ತೀರಾ ಅಂತ ಕೇಳಿದ್ದಾರೆ. ಏಕೆ ಅಂತ ಕ್ವಶನ್ನು. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ದೊಡ್ಡದು ಬಂಡೆ ಇರುತ್ತೆ, ಅದರ ಮೇಲೆ ನಾವು ಬಲನ ಹಾಕ್ತಾ ಇದ್ದೀವಿ, ಅದು ಮುಂದಕ್ಕೆ ಹೋಗ್ತಾನೇ ಇಲ್ಲ. ಆವಾಗ ಅದರದ್ದು ವೇಗೋತ್ಕರ್ಷ ಅನ್ನೋದೇನು 0 ಆಗಿದೆ ಅಂತ ಅರ್ಥ ಅಲ್ವಾ. ವೇಗೋತ್ಕರ್ಷ ಆವಾಗ 0 ಆಗಿದೆ, ಯಾಕಂದರೆ ಅದಕ್ಕೆ ವೇಗನೇ ಬಂದಿಲ್ಲ, ಅದು ಮುಂದಕ್ಕೆ ಹೋಗಿಲ್ಲ ಅಂತ ಅರ್ಥ. ಸೊ ಹೀಗಾಗಿ ಅದರದ್ದು ವೇಗೋತ್ಕರ್ಷ ಏನು 0, ಈ ಥರ ಹೇಳ್ಬೋದು. ಅವಳು ಹೇಳಿರೋ ಹೇಳಿಕೆ ಸರಿ ಇದೆ ಅಂತ ನಾವು ಒಪ್ಕೋಬೋದಲ್ವಾ. ನೆಕ್ಸ್ಟು 20ನೇ ಕ್ವಶನು. ಐನೂರು ವ್ಯಾಟ್ ಸಾಮರ್ಥ್ಯವುಳ್ಳ ನಾಲ್ಕು ಪರಿಕರಗಳಿಂದ ಹತ್ತು ಗಂಟೆಗಳಲ್ಲಿ ಉಪಯೋಗಿಸಲ್ಪಟ್ಟ ಶಕ್ತಿಯನ್ನು ಕಿಲೋವ್ಯಾಟ್ ಅವರ್ಗಳಲ್ಲಿ ಕಂಡುಹಿಡಿಯಿರಿ.
ನೋಡಿ ಇಲ್ಲಿ 500 ವ್ಯಾಟ್ ಸಾಮರ್ಥ್ಯವುಳ್ಳ 4 ಪರಿಕರ, ಅಂದರೆ 500 ವ್ಯಾಟ್ ಉಳ್ತಕ್ಕಂಥ 4 ಪರಿಕರಗಳಿದ್ದಾವೆ. ಅವುಗಳು 10 ಗಂಟೆಗಳಲ್ಲಿ ಉಪಯೋಗಿಸಲ್ಪಟ್ಟ ಶಕ್ತಿಯನ್ನು ಕಿಲೋವ್ಯಾಟ್ ಅವರ್ಗಳಲ್ಲಿ ಕಂಡುಹಿಡಿಬೇಕಂತೆ. ಸೊ ಇದನ್ನು ಕಿಲೋವ್ಯಾಟ್ ಅವರಲ್ಲೇ ನಾವು ಕಂಡುಹಿಡ್ಕೋಬೇಕು. ಇಲ್ಲಿ ನೋಡಿ ಸಾಮರ್ಥ್ಯ ಎಷ್ಟು, 500 ವ್ಯಾಟ್ ಇಂಟು ಎಷ್ಟು ಪರಿಕರಗಳು, 4 ಪರಿಕರಗಳು, ಅಂದರೆ 4 5 20, 2000 ವ್ಯಾಟ್ ಅಲ್ವಾ. 2000 ವ್ಯಾಟ್ ಬಂತಂದ್ರೆ ಸಾಮರ್ಥ್ಯ, ಅದರ ಸಾಮರ್ಥ್ಯ ಎಷ್ಟು, ಆ 4 ಪರಿಕರಗಳದ್ದು ಸಾಮರ್ಥ್ಯ 2000 ವ್ಯಾಟ್ ಬಂತು. ನೆಕ್ಸ್ಟು ಸಾಮರ್ಥ್ಯ, ಇದು ನಾವು ಕಂಡಿಡಿದಿರೋದು ಸಾಮರ್ಥ್ಯದನ್ನ ಪಿ ಇಂದ ಸೂಚಿಸ್ತೀವಿ. ನೆಕ್ಸ್ಟು ಅದೊಂದು ಕಿಲೋವ್ಯಾಟ್ ಅವರ್ಗಳಲ್ಲಿ ಉಪಯೋಗಿಸಲ್ಪಟ್ಟ ಶಕ್ತಿ, ಅಂದರೆ ಇದನ್ನು ಏನು ಮಾಡ್ಬೋದು ಅಂತ ಅಂದರೆ 2000 ಇಂಟು ಎಷ್ಟು ಗಂಟೆ ತಗೊಂಡಿದ್ದಾರೆ, 10 ಗಂಟೆ. ಇಲ್ಲಿ ಎಷ್ಟಾಗುತ್ತೆ, 2 3 4 0 ಇಷ್ಟು ವ್ಯಾಟ್ ಅವರ್ ಆಗುತ್ತೆ. ಇದನ್ನು ಕಿಲೋ ವ್ಯಾಟ್ ಅವರ್ಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಇದನ್ನು 1000ದಿಂದ ಡಿವೈಡ್ ಮಾಡಿದರೆ 20 ಕಿಲೋ ವ್ಯಾಟ್ ಅವರ್ ಬರುತ್ತೆ. ಈ ಥರ ಶಕ್ತಿ ಎಷ್ಟು ಉಪಯೋಗಿಸಲ್ಪಟ್ಟ ಶಕ್ತಿ ನಾವು ಕಿಲೋ ವ್ಯಾಟ್ ಅವರ್ನಲ್ಲಿ ಬರೆದಿದ್ದೀವಿ. ಇದು ಫಸ್ಟು ಎಷ್ಟು ಪರಿಕರ, ಎಷ್ಟು ವ್ಯಾಟ್ ಇದೆ, ಅವಾಗ ಸಾಮರ್ಥ್ಯ ಬರುತ್ತೆ. ಅವಾಗ ಅದ್ರದ್ದು ಸಾಮರ್ಥ್ಯ ಇಷ್ಟಾಗುತ್ತೆ. ಅದನ್ನು ಆ ವ್ಯಾಟ್ನ ಎಷ್ಟು, ಅದು 4 ಪರಿಕರಗಳು 10 ಗಂಟೆಗಳಲ್ಲಿ ಉಪಯೋಗಿಸಲ್ಪಟ್ಟ ಶಕ್ತಿ ಕೇಳಿದ್ದಾರೆ. ಅದು ಬಂದಿರೋದನ್ನ ಸಾಮರ್ಥ್ಯ ಇಂಟು ಏನು ಮಾಡಬೇಕು, ಗಂಟೆ ಮಾಡಿದಾಗ ನಮಗೆ ಅದ್ರ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ. ಅವಾಗ ಇಷ್ಟು ಬರುತ್ತೆ. ವ್ಯಾಟ್ ಅವರ್ ಅಂದರೆ ಇದೆ, ಅವ್ರು ಕೇಳಿರೋದು ಕಿಲೋ ವ್ಯಾಟ್ ಅವರಲ್ಲಿ ಕೇಳಿದ್ದಾರೆ. ಕಿಲೋ ವ್ಯಾಟ್ ಅವರಲ್ಲಿ ಅಂತಂದರೆ ಇದನ್ನು ಡಿವೈಡೆಡ್ ಬೈ 1000ದಿಂದ ಭಾಗಿಸಿದಾಗ ನಮಗೆ 20 ಕಿಲೋ ವ್ಯಾಟ್ ಅವರ್ ಅಂತ ಬರುತ್ತೆ. ನೆಕ್ಸ್ಟು 21ನೇ ಕ್ವಶನ್, ಲಾಸ್ಟ್ ಕ್ವಶನು. ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು, ಅದರ ಚಲನಶಕ್ತಿ ಏನಾಗುತ್ತದೆ? ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು. ಅದರ ಚಲನಶಕ್ತಿ ಏನಾಗುತ್ತದೆ? ಕ್ವಶನು ನೋಡಿ, ಒಂದು ಸ್ವತಂತ್ರವಾಗಿ ಬೀಳ್ತಿರುವ ಒಂದು ಕಾಯ ಇದೆ. ಅದು ಅಂತಿಮವಾಗಿ ಏನು ಮಾಡುತ್ತೆ, ನೆಲವನ್ನು ತಲುಪಿ ನಿಂತ್ಕೊಳ್ಳುತ್ತೆ. ಅದರ ಚಲನಶಕ್ತಿ ಏನಾಗುತ್ತೆ ಅಂತ ಅಂದರೆ, ಈಗ ನೋಡಿ ಸ್ವತಂತ್ರವಾಗಿ ಬೀಳ್ತಾ ಇರುತ್ತೆ, ಅದರ ವೇಗ ಜಾಸ್ತಿ ಆದಂಗೆ ಅಲ್ಲಿ ಚಲನಶಕ್ತಿ ಬರುತ್ತೆ. ಚಲನಶಕ್ತಿ ಅನ್ನೋದು ಕೆಳಗೆ ಬಿದ್ದಾಗ ಅದು ಅಂತಿಮವಾಗಿ ಕೆಳಗೆ ಬೀಳುತ್ತಲ್ವ, ಆವಾಗ ಅದು ಉಷ್ಣಶಕ್ತಿಯಾಗಿ ಹೀಟ್ ಎನರ್ಜಿ, ಅಂದರೆ ಕೆಳಗೆ ಬಿದ್ದ ತಕ್ಷಣ ಅದು ಏನಾಗುತ್ತೆ, ಉಷ್ಣ ಅನ್ನೋದು ಜಾಸ್ತಿ ಆಗುತ್ತೆ. ಹೀಟ್ ಎನರ್ಜಿ ಜಾಸ್ತಿ ಆಗುತ್ತೆ. ಗ್ರೌಂಡಿಗೆ ಬಂದು ಬಿದ್ದಾಗ, ನೆಲಕ್ಕೆ ಬಂದು ಬಿದ್ದಾಗ ಅದು ಉಷ್ಣಶಕ್ತಿ ಜಾಸ್ತಿ ಆಗುತ್ತೆ. ಆವಾಗ ಉಷ್ಣಶಕ್ತಿ ಜಾಸ್ತಿ ಆದಾಗ ಒಂದು ಕಾಯ ನೆಲದ ಮೇಲೆ ಬಿತ್ತು ಅಂತ ಅಂದರೆ ಅಲ್ಲಿ ಸೌಂಡ್ ಎನರ್ಜಿ ಕೂಡ, ಶಬ್ದದ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಚಲನಶಕ್ತಿ ಇದ್ದಿದ್ದು ಉಷ್ಣಶಕ್ತಿ ಆಯಿತು, ಉಷ್ಣಶಕ್ತಿ ಇದ್ದಿದ್ದು ಮತ್ತು ಕೆಳ ಬಂದು ಬೀಳುತ್ತಲ್ವ, ಆವಾಗ ಶಬ್ದ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ ಅಂತ ಅರ್ಥ. ಆಮೇಲೆ ಲಾಸ್ಟಿಗೆ ಬಂದು ಬೀಳುತ್ತಲ್ವ, ಆವಾಗ ಅದೇನಾಗುತ್ತೆ ಅಂತ ಅಂದರೆ
ಅಲ್ಲಿ ಆ ವಸ್ತುವಿಂದು ವಿನ್ಯಾಸ ಅಥವಾ ಮೇಲಿದ್ದು ಕೆಳಗೆ ಬಂದಿದೆ ಅಂತಂದರೆ ಅದರ ಸ್ಥಾನ ಬದಲಾವಣೆನೂ ಆಗುತ್ತೆ, ಮತ್ತು ಅದೇನಾಗುತ್ತೆ ಅದರದ್ದು ವಿನ್ಯಾಸನೂ ಕೂಡ ಚೇಂಜ್ ಆಗ್ಬೋದು. ಯಾಕಂದರೆ ಮೇಲಿಂದ ಕೆಳಗೆ ಬಂದು ಬಿದ್ದಿದೆ ಅಂತ ಅಂದಾಗ ಅಲ್ಲಿ ಏನಾಗುತ್ತೆ ಆ ವಸ್ತುವಿನಲ್ಲಿ ಚೇಂಜಸ್ ಕೂಡ ಆಗುತ್ತೆ. ಈಗ ನಾವು ಹೆಂಗೆ ರಬ್ಬರ್ನ ಎಳೆದಾಗ ಅದು ಅದ್ರದ್ದು ವಿನ್ಯಾಸ ಚೇಂಜ್ ಆಗುತ್ತಲ್ವ, ಅದೇ ಥರ ಆ ಕಾಯದು ಕೂಡ ವಿನ್ಯಾಸ ಅನ್ನೋದು ಬದಲಾವಣೆ ಆಗಬಹುದು ಅಲ್ವಾ. ಅಲ್ಲಿ ವಿನ್ಯಾಸ ಚೇಂಜ್ ಆಯಿತು ಅಂತ ಅಂದರೆ ಅದು ಚಲನಶಕ್ತಿ ಇದ್ದಿದ್ದು ಫೈನಲ್ ಆಗಿ ಏನಾಯಿತು, ರಚನಾ ಶಕ್ತಿಯಾಗಿ ಮಾರ್ಪಾಡಾಯಿತು. ಸೊ ಇಷ್ಟು ನಿಮ್ಮ ಪ್ರಾಬ್ಲಮ್ಸು. ಇಲ್ಲಿಗೆ ನಮ್ಮದು ಕೆಲಸ ಮತ್ತು ಶಕ್ತಿ ಅನ್ನೋ ಅಧ್ಯಾಯ ಪೂರ್ಣಗೊಳ್ತು. ನೆಕ್ಸ್ಟ್ ನಾವು ಶಬ್ದ ಅನ್ನೋ ಅಧ್ಯಾಯದ ಬಗ್ಗೆ ಡಿಸ್ಕಸ್ ಮಾಡೋಣ ಮಕ್ಕಳೇ. ಸೊ ಥ್ಯಾಂಕ್ ಯು.